ಸ್ವಲ್ಪ ತಡ್ಕೋ ಹಾಕಿಲ್ಲ. ಆ ನಗು ಶಾಶ್ವತವಾಗಿ ಹೋಗೋ ಹಾಗೆ ನಾನ್ ಮಾಡ್ತೀನಿ. ಅದೇನ್ ಮಾಡ್ತೀವೋ ಅದನ್ನ ಬೇಗ ಮಾಡಿದ್ರೆ ಈ ಕರ್ಮ ನೋಡೋದ್ ತಪ್ತಿತ್ತು. ಆಂಟಿ, ಅಮ್ಮನೇನಾದ್ರೂ ಇವಾಗ ತಾರಕ್ ನೋಡಿದ್ರೆ ಮದ್ವೆನೂ ಬೇಡ ಏನು ಬೇಡ ಅಂತ ಸೀದಾ ಹನಿಮೂನ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಬರೀ ಕರ್ಕೊಂಡು ಹೋಗೋದಲ್ಲ ಕಣೆ, ಎತ್ತಾಕೊಂಡೆ ಹೋಗ್ಬಿಡ್ತಾರೆ. ಅಶ್ಶೋ, ಆಹಾ ನಾಚಿಕೆ ನೋಡು. ಏ ತರ್ಲೆಗಳ ಸಾಕು ಸುಮ್ನಿರ್ರೆ. ಮಹೇಶ್ವರಿ, ಇವತ್ತೊಂದಿನ ರೇಗಿಸ್ತಾರೆ, ನಾಳೆಯಿಂದ ರೇಗಿಸ್ತಾರಾ? ಈಗ ಸಾಕು ರೀ, ಹೀಗೆ ರೇಗಿಸ್ತಾ ಇದ್ರೆ ಮಂಟಪಕ್ಕೆ ಹೊರಡಕ್ ಲೇಟ್ ಆಗತ್ತೆ. ಸಮಂತ, ಬಾಮ್ಮ ಇಲ್ಲಿ. ಈ ಹಾರನ ಅಮ್ಮು ಕುತ್ಕೆಗ್ ಹಾಕು. ಮಂಟಪಕ್ಕೆ ಹೊರಡಕ್ ಮುಂಚೆ ಗಂಡನ್ ಮನೆಯವರು ಹೆಣ್ಣಿಗೆ ಹಾರ ಹಾಕೋದು ನಮ್ ಸಂಪ್ರದಾಯ. ಈಗ ಹೊರಡೋಣ. ಹಾ ಹೊರಡೋಣ, ಟೈಮ್ ಆಯ್ತು. ಮೇಡಮ್, 1 ನಿಮಿಷ. ಏನೇನಿದ್ದು ಶುಭ ಕಾರ್ಯಕ್ಕೆ ಹೊರಡುವಾಗ? ಅದು ಮೇಡಮ್, ನಮ್ಮೂರಲ್ಲಿ ಒಂದ್ ಸಂಪ್ರದಾಯ ಇದೆ. 1 ನಿಮಿಷ ಬಂದೆ. ಮೇಡಮ್, ಈ ಕಾಮಾಕ್ಷಿ ದೀಪನ ನೀವ್ ಮನೆಯಿಂದ ಮಂಟಪದವರೆಗೂ ತಗೊಂಡು ಹೋಗ್ಬೇಕು. ದಾರಿನಲ್ಲಿ ಇದು ಆರೋಗ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಆರೋದ್ರೆ ಅದು ಅಪಶಕುನ ಆಗತ್ತೆ. ಅಲ್ಲ, ನಿನ್ನೂರಲ್ಲಿ ಈ ಸಂಪ್ರದಾಯ ಇದ್ರೆ ನಾನೇನಕ್ ಮಾಡ್ಬೇಕು ಅದನ್ನ? ಮೇಡಮ್, ದೊಡ್ಡಯಜಮಾನ್ರು ನಮ್ಮೂರವ್ರೆ. ನೀವು ಅವ್ರ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀರಾ ಅಂದ್ಮೇಲೆ ಈ ಆಚಾರನೆಲ್ಲ ಪಾಲಿಸ್ಲೇಬೇಕಲ್ವಾ? ಸರಿಯಾಗಿ ಹೇಳಿದೆ ಮಯೂರಿ. ಅಮ್ಮನ ನನ್ಗೆ ಹೇಳಿದ್ ನೆನ್ಪು, ಆದ್ರೆ ಗಡಿಬಿಡಿಲ್ ಮರ್ತೇ ಹೋಗಿತ್ತು. ನೀನ್ ನೆನ್ಪು ಮಾಡಿ ಒಳ್ಳೆ ಕೆಲ್ಸ ಮಾಡ್ದೆ. ಅದಕ್ಕೆ ಹೇಳೋದು ಮಯೂರಿ ಇರ್ಬೇಕು ಅಂತ. ಕೊಡು ಮಯೂರಿ, ನೀನ್ ತಗೋ ಅಮಿತಾ. ಅದು ಹೇಗ್ ನೀನ್ ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯ ಅಂತ ನಾನು ನೋಡ್ತೀನಿ. ನೀನ್ ಇಲ್ಲಿಂದ ತಗೊಂಡು ಹೋಗೋ ದೀಪನ ಆರಿಸೋದ್ ಮಾತ್ರ ಅಲ್ಲ, ನಿನ್ನ ಆಸೆ ಕನಸುಗಳನ್ನ ಸುಟ್ಟು ಹಾಕ್ತೀನಿ. ತಗೊಮ್ಮ. ಮೇಡಮ್, ಯಾವ್ದೇ ಕಾರಣಕ್ಕೂ ದೀಪ ಆರ್ತಿರೋ ಹಾಗೆ ನೋಡ್ಕೊಳ್ಳಿ. ಹುಷಾರು. ಹೊರಡೋಣ. ಹಾ, ನಡೆ. ನಿಧಾನಮ್ಮ, ದೀಪ ಹುಷಾರು. ಹಾ ಅಪ್ಪ. ನಿಧಾನ ಕಿಳಿ. ಯಾರಾದ್ರೂ ಡೋರ್ ತೆಗೀರಿ. ನಾವು ಹಿಂದೆನೆ ಬರ್ತೀವಿ. ಓಕೆ, ಬಾಯ್. ಬಾಯ್ ಬಾಯ್. ನಿಧಾನಕ್ಕೆ ಹೋಗಪ್ಪ. ಹುಷಾರು. ಮಹೇಶ್ವರಿ, ಹಾ. ಲಗೇಜಸ್ ಎಲ್ಲ ತಗೋ. ಒಡವೆ ಹುಷಾರು. ಆಯ್ತು ರೀ. ಹಾ. ನಾವ್ ಹಿಂದೆನೆ ಬರ್ತೀವಿ, ನೀವು ಹೊರಡಿ. ಬರ್ತೀವಿ. ಎಲ್ಲರೂ ನಡೀರಿ. ಲಗೇಜಸ್ ಎಲ್ಲ ತಗೋಬೇಕು. ಬಾಗಿಲು ಹಾಕೊಂಡು ಹೊರಟ್ಬಿಡೋಣ. ಬೇಗ ಬೇಗ ನಡೀರಿ. ಮಯೂರಿ,
ನೀನ್ ಬರೋದ್ ಬೇಕಾಗಿಲ್ಲ. ಹೋಗ್ತಾ ದಾರಿಲಿ ಕೆಲವು ಐಟಮ್ಸ್ ತರೋದಕ್ಕೆ ಅಮ್ಮ ಹೇಳಿದ್ದಾರೆ. ಅದನ್ನೆಲ್ಲ ಹಿಂದೆ ಸೀಟಲ್ಲಿ ಇಟ್ಕೋಬೇಕು. ಅದಕ್ಕೆ ಈಗ ನಾವು ಹೋಗ್ತೀವಿ, ನೀನ್ ಬೇರೆ ಗಾಡಿಲ್ ಬಾ. ಅಯ್ಯೋ ಮೇಡಮ್, ನನಗಿಲ್ಲಿ ಯಾರೂ ಪರಿಚಯ ಇಲ್ಲ. ಹಾಗೆ ಊರಿನ ಪರಿಚಯನೂ ಇಲ್ಲ. ನಾನು ಹೇಗ್ ಬರ್ಲಿ ಮೇಡಮ್? ಮಯೂರಿ, ನಿನ್ಗೊಂದ್ ವಿಷಯ ಗೊತ್ತಾ? ಈ ಬೆಂಗಳೂರ್ನ ಆಳ್ತಿರೋರೇ ನಿನ್ನಂತ ಏನು ಗೊತ್ತಿಲ್ದಿರೋರು. ಇದೇ ಊರ್ನಲ್ಲಿ ಹುಟ್ಟಿ ಬೆಳೆದಿರೋ ನನಗೆ ಎಷ್ಟೋ ವಿಷಯ ಗೊತ್ತಿಲ್ಲ. ನಿನಗೆಲ್ಲ ಗೊತ್ತಿದೆ. ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡ್ ಬಾ. ಅಯ್ಯೋ ದೇವ್ರೆ, ನಾನಿವಾಗ ಅಲ್ಲಿಗೆ ಹೇಗೆ ಹೋಗೋದು? ಆಟೋನಲ್ಲಿ ಹೋಗೋಣ ಅಂದ್ರೆ ನನ್ಗಲ್ಲಿನ ದಾರಿನೂ ಗೊತ್ತಿಲ್ಲ. ಅಪ್ಪಂಗೆ ಫೋನ್ ಮಾಡಿ ಹೇಳ. ಬೇಡ, ಮೊದಲೇ ಅಪ್ಪಂಗೆ ನನ್ನೆಲ್ಲಿ ಕಳ್ಸೋದು ಇಷ್ಟ ಇಲ್ಲ. ಇನ್ನು ಈ ವಿಷಯ ಹೇಳಿದ್ರೆ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಅಮ್ಮ ದುರ್ಗಮ್ಮ, ನೀನೇ ಒಂದ್ ದಾರಿ ತೋರ್ಸಮ್ಮ. ಅಣ್ಣ ಅಣ್ಣ ಅಣ್ಣ, ನೀವು ಚಿಕ್ಕ ಯಜಮಾನ್ರ ಮದ್ವೆಗೆ ಹೋಗ್ತಾ ಇದ್ದೀರಾ ತಾನೆ? ಯಾವ ಚಿಕ್ಕ ಯಜಮಾನ್ರಮ್ಮ? ನಾವು ಹೋಗ್ತಿರೋದು MLA ಮಗಳ ಮದುವೆಗೆ. ಅವ್ರ ಮದ್ವೆಗೆ ಅಣ್ಣ. ಅಣ್ಣ, ನಾನು ಅವ್ರ ಮದ್ವೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀರಾ ಅಣ್ಣ? ಆದ್ರೆ ಮುಂದೆ ಜಾಗ ಇಲ್ಲಮ್ಮ, ಹಿಂದ್ಗಡೆ ಹೋಗ್ಬೇಕಾಗತ್ತೆ. ಅಯ್ಯೋ ಪರವಾಗಿಲ್ಲ ಅಣ್ಣ, ನಾನು ಬರ್ತೀನಿ.